ಬ್ಲೌಸಿನ ಸ್ಟಿಚಿಂಗ್ ವಿಡಿಯೋಗಳನ್ನು ಇನ್ನು ಮುಂದೆ ಅಪ್ಲೋಡ್ ಮಾಡ್ತೇನೆ. ಇವತ್ತು ಬ್ಯಾಕ್ ಸೈಡು ಅಳತೆ ತೊಗೊಂಡು ಕರೆಕ್ಟಾಗಿ ಎರಡು ಡಾಟ್ಸನ್ನು ಯಾವ ರೀತಿ ಹಿಡಿಯೋದು ಅಂತ ತಿಳಿಸ್ತಾ ಇದ್ದೀನಿ. ಹಾಗೆ ನಾವಿಲ್ಲಿ 1.5 ಇಂಚು ಎಕ್ಸ್ಟ್ರಾ ತೊಗೊಂಡಿರ್ತೀವಿ. ಸಾದಾ ಬ್ಲೌಸ್ಗೆ ನಾವಿಲ್ಲಿ 1.5 ಇಂಚು ಉದ್ದ ಎಕ್ಸ್ಟ್ರಾ ತೊಗೊಂಡಿರ್ತೀವಲ್ವ, ಅದನ್ನು ಯಾವ ರೀತಿ ಫೋಲ್ಡಿಂಗನ್ನು ಮಾಡಿ ಸ್ಟಿಚ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಸಾದಾ ಬ್ಲೌಸು. ನಮಗೆ ರೆಡಿ 13.5 ಇಂಚು ಉದ್ದ ಬೇಕು. ನಾನಿಲ್ಲಿ 1.5 ಇಂಚು ಎಕ್ಸ್ಟ್ರಾನ ತೊಗೊಂಡಿದ್ದೀನಿ. ನಾನು ಇವಾಗ ಅರ್ಧ ಇಂಚು ಇಲ್ಲಿ ಫೋಲ್ಡಿಂಗನ್ನು ಮಾಡ್ಕೊಳ್ತೀನಿ. ಇಲ್ಲಿ 1/2 ಇಂಚಿಗೆ ಸ್ಟಿಚಿಂಗನ್ನು ಮಾಡ್ಕೊಳ್ಬೇಕು ಫಸ್ಟು. ಇದು ಸಾದಾ ಬ್ಲೌಸು. ಬಟ್ಟೆ ಇದು ಉಲ್ಟಾ ಇರಬೇಕು. ಉಲ್ಟಾ ಸೈಡು ನೀವು ಇದನ್ನು ಸ್ಟಿಚ್ ಮಾಡ್ಕೊಳ್ಬೇಕು. 1/2 ಇಂಚಿಗೆ ಇಲ್ಲಿ ಸ್ಟಿಚಿಂಗನ್ನು ಮಾಡ್ಕೊಳ್ಬೇಕು. ಹಾಫ್ ಇಂಚಿಗೆ ಈ ರೀತಿ ಫೋಲ್ಡಿಂಗನ್ನು ಮಾಡ್ಕೊಂಡ್ಮೇಲೆ ಮತ್ತೆ ಈ ರೀತಿ 1 ಇಂಚಿಗೆ ಫೋಲ್ಡಿಂಗನ್ನು ಮಾಡ್ಕೊಳ್ಳಿ. ನೋಡಿ, ಇಲ್ಲಿ 1 ಇಂಚಿಗೆ ನಾನು ಫೋಲ್ಡನ್ನು ಮಾಡ್ಕೊಂಡಿದ್ದೀನಿ. ಇಲ್ಲಿ ಮಾಡಿಕೊಂಡು ಒಂದು ದಪ್ಪ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ದೊಡ್ಡ ಹೊಲಿಗೆನ ಹಾಕ್ಕೊಂಡು ಎಮ್ಮಿಂಗ್ ಮಾಡಿ ಬಿಚ್ಚಿ. ಇಲ್ಲ ಎಮ್ಮಿಂಗ್ ಮಾಡೋದಿಲ್ಲ, ನಾನು ಸ್ಟಿಚಿಂಗ್ಗೆ ಹಾಕ್ತೀನಿ ಅನ್ನೋದಾದರೆ ಈ ರೀತಿ ಸ್ಟಿಚಿಂಗನ್ನು ಹಾಕ್ಕೊಳ್ಳಿ. ಇದು ಸಾದಾ ಬ್ಲೌಸ್ಗೆ. ನಾನು ಸ್ಟಿಚಿಂಗನ್ನೇ ಹಾಕ್ಬಿಡ್ತೀನಿ, ಎಮ್ಮಿಂಗ್ ಎಲ್ಲ ಮಾಡೋದಿಲ್ಲ. ಈ ಸ್ಟಿಚಿಂಗ್ ಎಲ್ಲ ಆದಮೇಲೆ ಈ ರೀತಿ ಕರೆಕ್ಟಾಗಿ ಮಧ್ಯಕ್ಕೆ ಈ ರೀತಿ ಫೋಲ್ಡಿಂಗನ್ನು ಮಾಡ್ಕೊಳ್ಳಿ. ಫೋಲ್ಡಿಂಗ್ ಮಾಡ್ಕೊಂಡ್ಮೇಲೆ ಇಲ್ಲಿ 2 ಇಂಚಿಗೆ ನಾವು ಸ್ಟಿಚಿಂಗ್ ಹಾಕ್ತೀವಲ್ವ, 2 ಇಂಚಿಗೆ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲೂ ಕೂಡ ಸೇಮ್ 2 ಇಂಚಿಗೆ ಮಾರ್ಕನ್ನು ಮಾಡ್ಕೊಳ್ಳಿ 2 ಸೈಡನ್ನು. ಹಾಗೆ ಇಲ್ಲಿ ಮಧ್ಯದಲ್ಲಿ ಒಂದು ಮಾರ್ಕನ್ನು ಮಾಡಿ. ಇದು ಡಾಟ್ಸ್ ಹಿಡಿಯೋದಕ್ಕೆ. ಇವಾಗ ನೀವು ಇಲ್ಲಿ 2 ಇಂಚಿಗೆ ಮಾರ್ಕ್ ಮಾಡಿದ್ದೀರಲ್ಲ, ಈ ಮಾರ್ಕನ್ನು ಹಾಗೆ ಈ ಮಾರ್ಕನ್ನು ಒಟ್ಟಿಗೆ ತಗೊಳ್ಳಿ. ಇವಾಗ ನಿಮಗಿಲ್ಲಿ ಡಾಟ್ಸ್ ಹಿಡಿಯೋದಕ್ಕೆ ಬರುತ್ತೆ. ಈ ರೀತಿ ಕರೆಕ್ಟಾಗಿ ಅಳತೆಗೆ ಕರೆಕ್ಟಾಗಿ ನೀವು ಡಾಟ್ಸನ್ನು ತಗೊಂಡ್ರೆ ನಿಮಗೆ ಈಸಿ ಆಗುತ್ತೆ. ಎಲ್ಲೂ ಶೋಲ್ಡರ್ ಡ್ರಾಪ್ ಕೂಡ ಆಗಲ್ಲ. ಇಲ್ಲಿ ಬ್ಯಾಕಲ್ಲಿ ಈ ಥರ ಎದ್ಕೊಳ್ಳೋದು ಆ ಥರದ್ದೆಲ್ಲ ಆಗೋದಿಲ್ಲ. ಅದೇ ರೀತಿ ಈ ಸೈಡು ಮತ್ತು ಈ ಸೈಡು ಕೂಡ ನೀವು ಕರೆಕ್ಟಾಗಿ ಇಲ್ಲಿ ಇಟ್ಕೊಂಡು ಇಲ್ಲಿ ಇನ್ನೊಂದು ಡಾಟ್ಸನ್ನು ಹಿಡಿಬೇಕು. ಈ 2 ಮಾರ್ಕು ಸೇಮ್ ಇರಬೇಕು. ಇವಾಗ ಇಲ್ಲಿ ಸ್ಟಿಚಿಂಗನ್ನು ಹಾಕ್ಕೊಳ್ಬೇಕು. ಇಲ್ಲಿಂದ ಒಂದು 4 ಇಂಚು ಒಳಗಡೆ ನೀವು ಡಾಟ್ಸನ್ನು ಹಿಡಿಬೇಕು. ಹಾಗೆ ಇಲ್ಲಿ ಒಂದು 3/4 ಇಂಚಿಗೆ ಡಾಟ್ಸನ್ನು ಹಿಡಿದ್ರೆ ಸಾಕಾಗುತ್ತೆ. ತೋರಿಸ್ತೇನೆ ಇವಾಗ. ಈ ರೀತಿಯಾಗಿ ಡಾಟ್ಸನ್ನು ಹಿಡೀರಿ. ಈ ರೀತಿಯಾಗಿ ಒಂದು 3/4 ಇಂಚು ಇಲ್ಲಿಗೆ ತಗೊಳ್ಳಿ. ಹಾಗೆ ಇಲ್ಲಿ ಕ್ರಾಸ್ ಆಗಿ ಬಂದು ಇಲ್ಲಿ ಎಂಡ್ ಮಾಡಿ. ಈ ಥರ ಬರಬೇಕು ಡಾಟ್ಸು. ಅವಾಗ ನಿಮಗೆ ನೀಟಾಗಿ ಇಲ್ಲಿ ಫಿನಿಶಿಂಗು ಕರೆಕ್ಟಾಗಿ ಬರುತ್ತೆ. ಉದ್ದ 13.5 ಇಂಚು ಬೇಕಿತ್ತು, ಅಷ್ಟು ನಮಗಿಲ್ಲಿ ಕರೆಕ್ಟಾಗಿ ಸಿಕ್ಕಿದೆ. ಹಾಗೆ